ಫ್ರೆಂಡ್ಸ್ ನೋಡಿ, ಬೋಟ್ ನೆಕ್ಕು ಮತ್ತು ಪ್ರಿನ್ಸೆಸ್ ಕಟ್ತು ಸ್ಟಿಚಿಂಗ್ ಮಾಡಿದ್ದೀನಿ ನಾನು ಈ ಬ್ಲೌಸ್ನ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಎಂಡ್ವರೆಗೂ ನೋಡಿ. ನೀವೆಲ್ಲ ಯಾರೆಲ್ಲ ಹೊಸ್ದಾಗಿ ಟೈಲರ್ ಕಲಿತಾ ಇದ್ದೀರೋ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್, ನೋಡ್ಕೊಂಡು ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿ ಅಚ್ಚು ಕನ್ನಡ ಬ್ಲಾಗ್ಗೆ ಸ್ವಾಗತ. ಇದು ಪ್ರಿನ್ಸೆಸ್ ಕಟ್ಟು ಫ್ರಂಟ್ ರೆಡಿ ಮಾಡ್ತಾ ಇದ್ದೀನಿ. ಫ್ರಂಟ್ ರೆಡಿ ಮಾಡೋಕ್ಕೆ ಇದೇನು ಆಪೋಸಿಟ್ ಇರುತ್ತೆ ಶೇಪು, ಇದು ಬಾಟಮ್ ಬರುತ್ತೆ, ಇದು ಹಾರ್ಮೋಲ್ ಬರುತ್ತೆ. ಶೇಪ್ನ ಕರೆಕ್ಟಾಗಿ ನೋಡ್ಕೊಂಡು ಬಟ್ಟೆನ ಉಲ್ಟಾ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಇದು ಪ್ರಿನ್ಸೆಸ್ದು ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಎಂಡವರೆಗೂ ನೋಡಿ. ನೀವು ಹೊಸ್ದಾಗಿ ಟೈಲರ್ ಆಗ್ತಿದೆ ನೋಡಿ, ತುಂಬ ಯೂಸ್ಫುಲ್ ಆಗುತ್ತೆ ವಿಡಿಯೋ. ಇನ್ನೊಂದು ಫ್ರಂಟ್ ಅಂದರೆ ಇದೇ ಥರನೇ, ಇದು ಪ್ರಿನ್ಸೆಸ್ಗೆ ಇನ್ನೊಂದು ಫ್ರಂಟ್ ಪಾರ್ಟ್ ಬರುತ್ತಲ್ಲ ಅದನ್ನು ಅಷ್ಟೇ. ಇದನ್ನು ಸ್ಟಿಚಿಂಗ್ ಮಾಡ್ಕೊಬಿಡೋಣ, ಅಷ್ಟು ಸ್ಟಿಚಿಂಗ್ ಹಾಕ್ಕೊಂಡು ಬರೋಣ. ಇದು ಫ್ರೆಂಡ್ಸ್ ಇದರ ಸ್ಟಿಚಿಂಗ್ ಮಾಡಿಕೊಂಡೆ. ಇದು ಏನಾಯಿತು ಫುಲ್ಲು ಎಡ್ಜಲ್ಲಿ ಇದನ್ನೆಲ್ಲ ಟ್ರಿಮ್ ಮಾಡ್ಕೊಂಡು ಬರೋಣ, ಸರಿನಾ? ಇದನ್ನು ಅಷ್ಟೇ. ಮತ್ತು ಇದು ಫ್ರಂಟ್ ಇದೆಯಲ್ಲ, ಇದನ್ನು ಅಷ್ಟೇ ಅವಾಗಲೇ ಅಟ್ಯಾಚ್ ಮಾಡ್ದಲ್ಲ, ಇದು ಫುಲ್ಲು ಟ್ರಿಮ್ ಮಾಡ್ಕೊಬಂದು ನೀಟಾಗಿ. ಲೈನಿಂಗ್ನ ಯಾವುದೇ ಕಾರಣಕ್ಕೂ ಕಟ್ ಮಾಡಬಾರ್ದು, ನೋಡ್ಕೊಳ್ಳಿ. ಇಲ್ಲಿ ಏನು ನ್ಯಾಚ್ ಹಾಕೊಂಡಿರ್ತೀವಿ ನೋಡಿ ಲೈನಿಂಗ್ ಮೇಲೆ, ಟಾಪ್ ಸೈಡ್ ಬಂದಿರಲ್ಲ, ಅದಕ್ಕೆ ಟಾಪ್ ಸೈಡ್ಗೂ ನ್ಯಾಚ್ ಹಾಕ್ಕೊಳ್ಳೋಣ. ಇಲ್ಲೂ ಅಷ್ಟೇ ಕಟ್ಟಿಂಗ್ ಮಾಡಬೇಕಾದ್ರೆ ಏನು ನ್ಯಾಚ್ ಹೊಡ್ಕೊಂಡಿರ್ತೀವೋ ಅದು ಕಾಣೋದಿಲ್ಲ, ಅದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡಿದ್ಮೇಲೆ ಈ ಥರ ನ್ಯಾಚ್ ಹೊಡ್ಕೊಂಡು ಫ್ರೆಂಡ್ಸ್. ಇದು ನೋಡಿ, ಇದೇ ಥರನೇ ಸ್ಟಿಚಿಂಗ್ ಮಾಡಬೇಕು. ಈ ನ್ಯಾಚು ಕರೆಕ್ಟಾಗಿ ಕೂರಬೇಕು. ಇಲ್ಲಿಂದನೂ ಸ್ಟಿಚಿಂಗ್ ಮಾಡ್ಕೊಂಡು ಬರೋಣ. 1/2 ಇಂಚ್ ಇಟ್ಕೊಳ್ಳೋಣ ಫ್ರೆಂಡ್ಸ್, ಆಯಿತಾ? 1/2 ಇಂಚು ಮಾರ್ಜಿನ್ ಇಟ್ಕೊಂಡು ಇದು ಈ ಥರ ಬಂದಾಗ ಓವರ್ಲಾಕ್ ಮಾಡ್ಕೋಬೇಕಾಗತ್ತೆ ನಾವು. ನ್ಯಾಚ್ ಏನು ಬರುತ್ತೋ ಅದು ನ್ಯಾಚ್ನ ಕರೆಕ್ಟಾಗಿ ನ್ಯಾಚ್ ಎಲ್ಲಿ ಹೊಡ್ಕೊಂಡಿರ್ತೀವೋ ಅಲ್ಲಿಗೆ ಕೂರಿಸ್ಕೋಬೇಕು. ಕೂರಿಸ್ಕೊಂಡು ಈ ಥರ ಶೇಪ್ ನೋಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಡಬಲ್ ಸ್ಟಿಚಿಂಗ್ ಹಾಕೋಬಿಡಿ. ಹಾಕೋಕ್ಕಿಂತ ಮುಂಚೆ ನೋಡಿ, ಈ ಥರ ಸ್ಟಿಚಿಂಗ್ ಬಂದಮೇಲೆ ಹಿಂಗೆ ನೋಡ್ಕೊಳ್ಳಿ, ಎಲ್ಲೂ ಫಿಲ್ಟ್ ಹಿಡ್ದಿರಬಾರ್ದು, ಸರಿನಾ ಫ್ರೆಂಡ್ಸ್? ಇದೇ ಥರನೇ ಆಪೋಸಿಟ್ ಇದೇನಿದೆ ಇದನ್ನು ಅಷ್ಟೇ ಅದೇ ಥರನೇ ಹಾಕ್ಕೊಂಡು ಈ ಥರನೇ ಅಟ್ಯಾಚ್ ಮಾಡೋದು. ಒಂದು ಆ ಕಡೆಯಿಂದ ಬರುತ್ತೆ, ಒಂದು ಈ ಕಡೆಯಿಂದ ಬರುತ್ತೆ ಫ್ರೆಂಡ್ಸ್. ನೋಡಿ, ಈಗ ಅಟ್ಯಾಚ್ ಮಾಡ್ಕೊಂಡು ನ್ಯಾಚ್ ಕರೆಕ್ಟಾಗಿ ಕೂರಬೇಕು. ಯಾವುದೇ ಕಾರಣಕ್ಕೂ ನ್ಯಾಚ್ ಅಪ್ ಆ್ಯಂಡ್ ಡೌನ್ ಬರಬಾರ್ದು, ಅವಾಗಲೇ ನಮಗೆ ಕಪ್ಸು ಚೆನ್ನಾಗಿ ಕೂರೋದು. ಅದೇನಾದರೂ ಅಪ್ ಆ್ಯಂಡ್ ಡೌನ್ ಏನು ಬರ್ತಿದೆಯೋ ಅದನ್ನು ಎಳ್ಕೊಳ್ಳಿ, ಸರಿನಾ? ಸ್ವಲ್ಪ ಲೈಟಾಗಿ ಎಳ್ಕೊಂಡ್ರೆ ಅದು ಕೂರುತ್ತೆ. ನ್ಯಾಚು ಪಕ್ಕ ಕರೆಕ್ಟಾಗಿ ಕೂರಬೇಕು. ನಾನು ಇದನ್ನು ಅಟ್ಯಾಚ್ ಮಾಡಿಬಿಟ್ಟು ಓವರ್ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನನ್ನ ಹತ್ರ ಓವರ್ಲಾಕ್ ಇದೆ, ಇಲ್ಲ ಅಂತಂದರೆ ಇದೆಲ್ಲ ಫುಲ್ಲು ದಾರ ಬಿಟ್ಕೊಳ್ಳುತ್ತೆ. ಓವರ್ಲಾಕ್ ಮಾಡ್ಕೊಂಡು ಆಮೇಲೆ ಬಂದು ತೋರಿಸ್ತೀನಿ, ಆಯಿತಾ? ಇದು ನ್ಯಾಚ್ ಕರೆಕ್ಟಾಗಿ ಕೂರಿಸ್ದೆ ಅಂದರೆ ಆಮೇಲೆ ಆಗುತ್ತೆ. ಫಸ್ಟ್ ಓವರ್ಲಾಕ್ ಮಾಡ್ಕೊಂಬಂದ್ಬಿಡೋಣ. ಇದನ್ನು ಒಂದ್ಸಲಿ ಈ ಥರ ನೋಡ್ಕೊಬಿಡೋಣ. ಇಲ್ಲಿ ಏನಾರ ಫಿಲ್ಟ್ ಏನಾರ ಇದ್ರು ಅಂದರೆ ಬಿಚ್ಬಿಟ್ಟು ಮಾಡಿ ಇನ್ನೊಂದು ನಾನು ಸ್ಟಿಚಿಂಗ್ ಹಾಕ್ಕೋಬೇಕು. ಇನ್ನೊಂದು ಸ್ಟಿಚಿಂಗ್ ಹಾಕ್ಕೊಬಿಟ್ಟು ಓವರ್ಲಾಕ್ ಮಾಡ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಮಿಷಿನ್ ಮಾಡ್ಕೊಂಡಿದ್ದೀನಿ ನಾನು. ಯಾಕೆ ಅಂತ ಅಂದರೆ ನಮಗೆ ಇವಾಗ ಬ್ಲೌಸ್ ಇಂಥದ್ದೇ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅದರಿಂದ ನಾನು ಈ ಥರ ಚಿಕ್ಕ ಮಿಷಿನ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ, ಜಿಗ್ಜಾಗು ಮಾಡ್ತೀನಿ ನಾನು, ಮತ್ತು ಓವರ್ಲಾಕು ಮಾಡ್ತೀನಿ. ಇವಾಗ ಈ ಪ್ರಿನ್ಸೆಸ್ ಕಟ್ ಬ್ಲೌಸ್ ಬರುತ್ತಲ್ವ, ಅದಕ್ಕೆ ನಾವು ಫ್ರಂಟಲ್ಲಿ ಓವರ್ಲಾಕ್ ಮಾಡಲೇಬೇಕು. ಇಲ್ಲ ಅಂತ ಅಂದರೆ ಫ್ರಂಟಲ್ಲೆಲ್ಲ ದಾರ ಬಿಟ್ಕೊಂಡಂಗಾಗುತ್ತೆ, ಅದು ಚೆನ್ನಾಗಿ ಬರೋದಿಲ್ಲ. ಅದರಿಂದ ನಾನು ಈ ಥರ ಮಿಷಿನ್ ಮಾಡ್ಕೊಳೋದ್ರಿಂದ ಹೆಲ್ಪ್ ಆಗುತ್ತೆ. ಬೇರೆಯವ್ರ ಹತ್ರ ನಾವು ತೊಗೊಂಡೋಗಿ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡಿಸ್ಕೊಳೋಕ್ಕಾಗೋದಿಲ್ಲ.
ಆಯಿತಾ. ಕೆಲವೊಂದೊಂದ್ಸರಿ ನಾವು ಟೈಲರ್ ಆಗಬೇಕು ಅಂತಂದರೆ ಒಂದಿಷ್ಟು ಐಟಮ್ಸ್ಗೆ ಅಂತ ಅಂದ್ಬಿಟ್ಟು ಬಂಡವಾಳ ಹಾಕಬೇಕಾಗತ್ತೆ. ಹಾಕ್ತಾರೆ ಅಂದರೆ ಇದೆಲ್ಲ ಏನು ಹಾಳಾಗಲ್ಲ. ಇವಾಗ ಏನಿದೆ ಇದನ್ನು ಓರ್ಲಾಕ್ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್. ಡಬಲ್ ಸಲಿ ಮಾಡ್ಕೊಂಡ್ಬಿಡ್ತೀನಿ ನಾನು ಓರ್ಲಾಕ್ನ. ಸ್ವಲ್ಪ ಇದು ಓರ್ಲಾಕ್ ಮಾಡಬೇಕಾದ್ರೆ ಓರ್ಲಾಕ್ ಮಾಡ್ಕೊಂಡ್ರೆ ಸ್ಟಿಚಿಂಗು ತಿಕ್ಕಾಗಿ ಬರುತ್ತೆ. ಫ್ರೆಂಡ್ಸ್ ಓರ್ಲಾಕ್ ಮಾಡ್ಕೊಂಬಂದೆ. ಓರ್ಲಾಕ್ ಇದನ್ನೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಬಂದಿರುತ್ತಲ್ಲ ಅದನ್ನು ಇದನ್ನು ಟ್ರಿಮ್ ಮಾಡ್ಕೊಬಿಟ್ರೆ ಮುಗ್ದೋಯ್ತು. ನೋಡಿ ಎಷ್ಟು ನೀಟಾಗಿ ಓರ್ಲಾಕ್ ಬಂದಿದೆ ಅಂತಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇದು ಓರ್ಲಾಕ್ ಮಾಡ್ಕೊಂಬಂದ್ವಲ್ಲ, ಇನ್ನೊಂದು ಸ್ಟಿಚಿಂಗ್ ಹಾಕ್ಬೇಕು. ಅವಾಗ ಸಿಂಗಲ್ ಸ್ಟಿಚಿಂಗ್ ಹಾಕಿದ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಇವಾಗ ಇನ್ನೊಂದು ಸ್ಟಿಚಿಂಗ್ ಹಾಕ್ತಾ ಇದ್ದೀನಿ. ಅದ್ರ ಮೇಲೆ ಸ್ಟಿಚಿಂಗ್ ಏನು ಹಾಕಿದ್ದು ನೋಡಿ, ಅವಾಗಲೇ ಅಟ್ಯಾಚ್ ಮಾಡಿದ್ದು ನೋಡಿ ಇದು ಇಷ್ಟ ಆಯಿತು. ಈಗ ಫ್ರೆಂಡ್ಸ್, ಇದು ನೆಕ್ ಹೆಮ್ಮಿಂಗ್ ಮಾಡಬೇಕಲ್ಲ, ಅದಕ್ಕೆ ನಾವು 1.5 ಇಂಚು ಇಲ್ಲ 2 ಇಂಚಷ್ಟು ಈ ಥರ ಕ್ರಾಸಾಗೆ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ. ನೆಕ್ಗೆ, ಫ್ರಂಟ್ ನೆಕ್ಗೆ, ಬ್ಯಾಕ್ ಅಂತೂ ಫ್ಯೂಸಿಂಗ್ ಹಾಕಿದ್ದೀವಿ ನಾವು ಕ್ಯಾನ್ವಾಸು. ಇದಕ್ಕೆ ಇದನ್ನ ಇಷ್ಟು ಅಟ್ಯಾಚ್ ಮಾಡ್ಕೊಳ್ಳೋಣ. ಇದನ್ನು ಅಳತೆ ಮಾಡ್ಕೊಳ್ಳೋಣ ಎಷ್ಟು ಬೇಕಾಗುತ್ತೆ ಅಂದ್ಬಿಟ್ಟು. ಸಾಲ್ಟೇಜ್ ಬಂದರೆ ಇನ್ನೊಂದು ಸ್ವಲ್ಪ ಬಟ್ಟೆನ ಕಟ್ ಮಾಡ್ಕೊಂಡು ಹಾಕೋಣ. ನೋಡಿ ಫ್ರೆಂಡ್ಸ್, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು 1/2 ಇಂಚು ಮಾರ್ಜಿನಲ್ಲಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ಟೆನ್ಷನ್ ಏನಿದೆ, ಫಸ್ಟು 4.1 ಅಷ್ಟು 1/2 ಇಂಚು ಕರೆಕ್ಟಾಗಿ ನಾವು ಸ್ಟ್ರೈಟಾಗೆ ಇದನ್ನು ಇಟ್ಕೊಳ್ಳೋಣ. 2 ಕಟ್ಟಿದ್ದು ಸೇರಿಸಿ ನೆಕ್ಕೆ ಎಮ್ಮಿಂಗ್ಗೆ ನನಗಿಷ್ಟು ಬೇಕೇ ಬೇಕಾಗುತ್ತೆ. ಅವಾಗ ಚೆನ್ನಾಗಿ ಬರುತ್ತೆ ಬ್ಲೌಸು. ಫ್ರೆಂಡ್ಸ್, ನಾನು ಏನು ಸ್ಟಿಚ್ ಮಾಡ್ತಿದ್ದೀನೋ ಬೋಟಲ್ ಸ್ಟೈಲಲ್ಲಿ ಇದೇ ಥರನೇ ಸ್ಟಿಚಿಂಗ್ ಬರೋದು. ಇದೆಲ್ಲ ಫಿನಿಶಿಂಗ್ ಕೊಟ್ಟರೆ ನಿಮಗೆ ಕಸ್ಟಮರ್ ಎಲ್ಲಿದ್ರೂ ಹುಡ್ಕೊಂಬರ್ತದೆ. ನೋಡಿ, ಇದು ಮಾಡ್ಕೊಂಡಿದ್ದಾಯಿತು. ಈಗ ಒಂದು 1/4 ಇಂಚಿಗೆ ಸ್ಟ್ರೈಟಾಗಿ ಕಟ್ ಮಾಡ್ಕೊಬಿಡೋಣ ಫ್ರೆಂಡ್ಸ್. 1/4 ಇಂಚು ಮಾರ್ಜಿನ್ ಬಿಟ್ಟು ಸ್ಟ್ರೈಟಾಗೆ ಈ ಥರ ಕಟ್ ಮಾಡ್ಕೊಳ್ಳೋಣ ನೀಟಾಗಿ. ನೋಡಿ ಫ್ರೆಂಡ್ಸ್, ಇವಾಗ ಇದೇನಿದೆ ಇದನ್ನು ನಾವು ಫ್ರಂಟ್ ಸೀದಾ ಹಾಕ್ಕೊಳ್ಳೋಣ. ಈ ನೆಕ್ ಕಡೆಯಿಂದ ಒಂದು 1/4 ಇಂಚು ಮಾರ್ಜಿನ್ಗೆ ಸ್ಟ್ರೈಟಾಗೆ ಒಂದು ಸ್ಟಿಚಿಂಗ್ ಹಾಕ್ಕೊಬರೋಣ. ಯಾವುದೇ ಕಾರಣಕ್ಕೂ ಏನು ಎಳಿಯಕ್ಕೆ ಹೋಗಬೇಡಿ ಆಯಿತಾ. ನೆಕ್ಕೂ ಎಳಿಬೇಡಿ. ನಮ್ಮದು ಪಟ್ಟಿ ಪೀಸ್ ಇದೆಯಲ್ಲ, ಹೆಮ್ಮಿಂಗ್ ಪೀಸು, ಅದನ್ನು ಎಳಿಬೇಡಿ. 1/4 ಇಂಚು ಮಾರ್ಜಿನ್ಗೆ ಈ ಥರ ಶೇಪ್ ಕೊಟ್ಕೊಂಡು ನಿಧಾನಕ್ಕೆ ಫುಲ್ಲು ಅಟ್ಯಾಚ್ ಮಾಡ್ಕೊಬಿಡಿ. ಈ ಥರ ಅಟ್ಯಾಚ್ ಮಾಡ್ಕೊಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಳಿ. ಈ ಕರು ಶೇಪ್ ಏನಿದೆ ಇಲ್ಲಿ ಒಂದು 2-3 ನ್ಯಾಚ್ ಹಾಕ್ಕೊಳ್ಳಿ ಫ್ರೆಂಡ್ಸ್, ಆಯಿತಾ. ಬಟ್ಟೆ ಹುಷಾರು, ಬಟ್ಟೆನ ಯಾವುದೇ ಕಾರಣಕ್ಕೂ ಕಟ್ ಮಾಡೋಕ್ಕೆ ಹೋಗ್ಬೇಡಿ. ನ್ಯಾಚ್ ಹೊಡ್ಕೊಂಡ್ಮೇಲೆ ಇವಾಗ ಈ ಥರ ಇದನ್ನು ಈ ಕಡೆ ಎಳೆದುಬಿಟ್ಟು ಕಿನಾರಿ ಹಾಕ್ಕೋಬೇಕು. ಈ ಥರ ಕಿನಾರಿ ಹಾಕ್ಕೊಬಿಡ್ತೀನಿ ನಾನು. ನೋಡಿ, ಈ ಪೀಸ್ನ ಈ ಕಡೆ ಹಿಂಗೆ ಕಚ್ಚ ತಳ್ಕೊಬಿಟ್ಟು ಈ ಎಮ್ಮಿಂಗ್ ಪೀಸ್ನ ಈ ಥರ ಮಾಡ್ಕೊಂಡು ಇದೇ ಥರನೇ ಇದು ಮಾಡ್ತೀನಿ. ಆಮೇಲೆ ಇವಾಗ ಲಾಂಗ್ ಸ್ಟಿಚ್ ಇಕ್ಕೊಬಿಡಿ. ಸ್ವಲ್ಪ ಲಾಂಗ್ ಸ್ಟಿಚ್ ಇಕ್ಕೊಳ್ಳಿ. ಆಮೇಲೆ ಎಮ್ಮಿಂಗ್ ಮಾಡಿದ್ಮೇಲೆ ನಾವು ಮತ್ತೆ ಬಿಚ್ಕೋಬೇಕಾಗತ್ತೆ. ನೋಡಿ, ಇದನ್ನು ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಈ ಬಟ್ಟೆನ ಈ ಥರ ಫೋಲ್ಡಿಂಗ್ ಮಾಡಿ ಈ ಥರ ಸ್ಟಿಚಿಂಗ್ ಹಾಕ್ಕೊಬಿಟ್ರೆ ನಮಗೆ ಎಮ್ಮಿಂಗ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್, ಆಯಿತಾ. ರಿಂಕಲ್ ಏನೂ ಬರೋದಿಲ್ಲ, ಒಂದೇ ಸಮಕ್ಕೆ ಬರುತ್ತೆ. ಈ ಥರ ರೆಡಿ ಸ್ಟಿಚ್ ಹಾಕ್ಕೊಂಡು ನೋಡಿ, ಎಡ್ಜಲ್ಲಿ ಒಂದು 1/4 ಇಂಚು ಬಟ್ಟೆ ಬಿಟ್ಟಿರಿ, ಸರಿನಾ. ಈ ಥರ 1/4 ಇಂಚು ಬಿಟ್ಟುಬಿಟ್ಟು ಹಾಕ್ಕೊಳ್ಳಿ. ಯಾಕೆ ಅಂದರೆ ನಾವು ಫುಲ್ಲು ಎಡ್ಜಿಗೆ ಹಾಕ್ತಾರೆ ಎಮ್ಮಿಂಗ್ ಮಾಡಿದಾಗ ಸ್ಟಿಚಿಂಗ್ ಬಿಚ್ತೀವಲ್ವ, ಇದನ್ನು ಕಿತ್ತೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಒಂದು 1/4 ಇಂಚು ಈ ಕಡೆಗೆ ಹಾಕ್ತಾರೆ ಅಂದರೆ ಆರಾಮಾಗಿ ಎಮ್ಮಿಂಗ್ ಮಾಡ್ಕೊಬೋದು ಫ್ರೆಂಡ್ಸ್ ನಾವು. ಫ್ರೆಂಡ್ಸ್ ನೋಡಿ, ಇವಾಗ ಒಂದು ಎಷ್ಟು ಇಂಚಿದೆ ಇದು 2 ಇಂಚಷ್ಟು ಪಟ್ಟಿ ಪೀಸು ಕಟ್ ಮಾಡ್ಕೊಂಡಿದ್ದೀನಿ. ಇದು ಫ್ರಂಟ್ಗೆ ಬಾಟಮಲ್ಲಿ ಕೊಡೋಕ್ಕೆ ಈ ಥರ ಫ್ರಂಟ್ನ ಉಲ್ಟಾ ಹಾಕ್ಕೊಳ್ಳಿ. ಉಲ್ಟಾ ಹಾಕ್ಕೊಬಿಟ್ಟು ನಾವು ಮಾರ್ಜಿನ್ ಏನು ಬಿಟ್ಟಿರ್ತೀವಿ ನೋಡಿ ಬಾಟಮಲ್ಲಿ 1/2 ಇಂಚು, ಅದನ್ನು ಬಿಟ್ಟು ಸ್ಟಿಚಿಂಗ್ ಹಾಕ್ಕೊಂಡು ಬರೋಣ. ಇಲ್ಲಿ ಏನು ಶೇಪ್ ಇದೆ, ಶೇಪ್ ಏನು ಕೊಟ್ಟಿರ್ತೀವಿ ನೋಡಿ
ಅದನ್ನು ಅದೇ ಥರನೇ ಮಾಡ್ಕೊಂಡು ಬರೋಣ. ಪ್ರಿನ್ಸಸ್ ಕಟ್ಟಲ್ಲಿ ಸ್ವಲ್ಪ ಇಲ್ಲಿ ಶೇಪ್ ಕೊಟ್ಟಿರ್ತೀವಿ ನೋಡಿ. ಇದು ಏನು ಬರುತ್ತೆ ಓರ್ಲಾಕ್ತು ಅದು ಈ ಕಡೆಗೆ ಬರಬೇಕು, ಇದು ಈ ಕಡೆಗೆ ಬರಬೇಕು, ಆಪೋಸಿಟು ಒಂದೇ ಥರನೇ ಬರಬೇಕು. ಆಮೇಲೆ ನೋಡಿ ಇದನ್ನು ಹಿಂಗೆ ತಳ್ಕೊಂಡು ಈ ಪೀಸ್ನ ಈ ಥರ ತಳ್ಕೊಂಡು ಇಲ್ಲೊಂದು ರೆಡಿ ಸ್ಟಿಚ್ಚು ಹಾಕೊಂಡು ಫುಲ್ಲು ಉದ್ದಕ್ಕೆ ಹಾಕೊಂಡ್ಬಂದ್ಬಿಡಿ ನೋಡಿ ಫ್ರೆಂಡ್ಸ್. ಇವಾಗ ಕಿನ್ನರಿ ಹಾಕೊಂಡಿದ್ದಾಯಿತು. ಈ ಪಟ್ಟಿನ ಒಂದು 1/4 ಇಂಚು ಒಂದು 1/2 ಇಂಚ್ ಈ ಥರ ಮಡಚಿ ಒಂದು ಡೆಮ್ಮಿ ಸ್ಟಿಚ್ ಒಂದು ಸ್ಟಿಚಿಂಗ್ ಹಾಕ್ಕೊಳ್ಳಿ. ಸ್ಟಿಚಿಂಗು ಹಿಂಗೆ ಸ್ಟ್ರೈಟಾಗಿ ಹಾಕ್ಕೊಳ್ರಿ. ಸ್ವಲ್ಪ ತಿಕ್ಕಾಗಿ ಬೇಕಲ್ವ ನಮಗೆ, ಅದಕ್ಕೆ ಈ ಥರ ಹಾಕೊಂಬಂದ್ಬಿಟ್ಟು ಈಗ ಡೆಮ್ಮಿ ಸ್ಟಿಚ್ ಇಟ್ಕೊಂಡು ಆಮೇಲೆ ಎಮ್ಮಿಂಗ್ ಮಾಡ್ತೀವಿ ನಾವು. ಎಮ್ಮಿಂಗ್ ಮಾಡಿದಾಗ ಇದನ್ನು ಬಿಚ್ಚಬೇಕಾಗತ್ತೆ. ಅದರಿಂದ ಇಲ್ಲೂ ಅಷ್ಟೇ ಒಂದು 1/4 ಇಂಚ್ ಬಿಟ್ಟು ಎಮ್ಮಿಂಗ್ ಪಟ್ಟಿಗೆ ಏನು ನಾವು ಸ್ಟಿಚಿಂಗ್ ರೆಡಿ ಮಾಡ್ತೀವಿ ಆ ಥರನೇ ಇದನ್ನ ಮಾಡ್ಕೋಬೇಕು. ಸ್ಟಿಚಿಂಗ್ ಹಾಕ್ಕೊಂಡು ಬನ್ನಿ ಫುಲ್ ಇದು ನೋಡಿ ಫ್ರೆಂಡ್ಸ್. ಇದು ನೋಡಿ ಈ ಥರ ಸೊಂಟದ್ದು ರೆಡಿ ಆಯಿತು. ಇದು ಎಮ್ಮಿಂಗ್ ಮಾಡಬೇಕು. ಈಗ ಎಲ್ಲ ರೆಡಿ ಆಯಿತು. ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ ಮಾಡ್ಕೊಳೋಣ ಫ್ರೆಂಡ್ಸ್. ಇದು ವಿಡಿಯೋ ಎಲ್ಲ ಒಂದರಲ್ಲೇ ಬರೋದಿಲ್ಲ, ಲೆಂತಿ ಆಗಿಬಿಡುತ್ತೆ. ಅದರಿಂದ ಮೋಸ್ಟ್ಲಿ 2-3 ವಿಡಿಯೋ ಬರ್ಬೋದು ಅನಿಸುತ್ತೆ ನನಗೆ. ನೋಡೋಣ ಫ್ರೆಂಡ್ಸ್. ಇವಾಗ ವಿಡಿಯೋ ಇದು ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು. ಈ ಥರ ನೋಡಿ ಫ್ರೆಂಡ್ಸ್. ಸ್ಲೀವ್ನ ಸೀದಾ ಹಾಕೊಳ್ಳೋಣ. ಸೀದಾ ಹಾಕ್ಕೊಂಡು ಅದ್ರ ಮೇಲೆ ಲೈನಿಂಗ್ನ ಹಾಕ್ಕೊಂಡು ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ ರೆಡಿ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ಇದು ಬಫ್ ಸ್ಲೀವು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಎಂಡ್ವರೆಗೂ ನೋಡಿ. ನಾನು ಬಫ್ ಸ್ಲೀವ್ ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ರೆಡಿ ಮಾಡೋಣ ಸ್ಲೀವ್ನ. ನೋಡಿ ಇವಾಗ ಇದನ್ನು ಸೀದಾ ಹಾಕ್ಕೊಂಡಿದ್ದೀನಿ. ಲೈನಿಂಗ್ನ ಸೀದದ ಮೇಲೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಬಿಟ್ಟು 1/2 ಇಂಚ್ ಏನು ಮಾರ್ಜಿನ್ ಬಿಟ್ಟಿರ್ತೀವಿ ನೋಡಿ ಕಟಿಂಗ್ ಮಾಡಬೇಕಾದ್ರೆ, ಆ ಮಾರ್ಜಿನ್ನ ನಾವು ಸ್ಟಿಚಿಂಗಲ್ಲಿ ಇಟ್ಕೊಳ್ಳೋಣ. ಅಟ್ಯಾಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಟ್ಯಾಚ್ ಮಾಡ್ಕೊಂಡು ಇಲ್ಲಿ ಒಂದು ಕಿನಾರಿ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಟರ್ನ್ ಮಾಡಿಬಿಟ್ಟು ಕಿನಾರಿ ಹಾಕೊಂಡ್ವಲ್ಲ, ಕಿನಾರಿ ಹಾಕೊಂಡ್ಮೇಲೆ ಇದನ್ನ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಬಿಡೋಣ. ಆಯಿತಾ? ನಿಮಗೆ ಒಂದೇ ಸಮ ಬಂತು ಅಂತಂದರೆ ಗುಂಪಿನ ಹಾಕೊಳಕ್ಕೆ ಹೋಗಬೇಡಿ. ಇಲ್ಲಾಂತಂದರೆ ರೆಡಿ ಸ್ಟಿಚ್ ಆದರೂ ಡೆಮ್ಮಿ ಸ್ಟಿಚ್ ಥರ ಹಾಕೋಬಿಡಿ. ನನಗೇನು ಕರೆಕ್ಟಾಗಿ ನಾನು ಸ್ಟಿಚ್ ಮಾಡ್ತೀನಿ, ಅದರಿಂದ ನಾನು ಹಂಗೆ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಈ ಥರ ಸ್ಟಿಚಿಂಗ್ ಮಾಡ್ಕೊಬಿಟ್ಟು ಬಫ್ ಸ್ಲೀವ್ನ ಯಾವ ಥರ ಡಾಟ್ಸ್ ಹಿಡಿಯೋದು ಅಂತ ಹೇಳ್ತೀನಿ ನಾನು. ಆಪೋಸಿಟ್ ನೋಡ್ಕೊಂಡು ಸ್ಲೀವ್ನ ಸ್ಟಿಚಿಂಗ್ ಮಾಡ್ಕೊಳ್ಳಿ, ಸರಿನಾ? ಆಪೋಸಿಟ್ ಚೇಂಜ್ ಆಯಿತು ಅಂತ ಅಂದರೆ ಎಲ್ಲ ಹಾಳಾಗೋಗುತ್ತೆ. ಆಪೋಸಿಟ್ ನೋಡ್ಕೊಂಡು ಮಾಡಿ. 2 ಸ್ಲೀವ್ಗೂ ಅಷ್ಟೇ ಡಬಲ್ ನ್ಯಾಚ್ ಏನಿದೆ ಅದು ಫ್ರಂಟ್ಗೆ ಬರಬೇಕು. ಆ ಥರ ನೋಡ್ಕೊಂಡು ಈ ಲೈನಿಂಗ್ನ ಫುಲ್ಲು ಹಿಂಗೆ ಅಟ್ಯಾಚ್ ಮಾಡ್ಕೊಬಿಡಿ. ಇದ್ರ ಕಟಿಂಗ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಒಂದಲ್ಲ 2 ವಿಡಿಯೋದಲ್ಲಿ ಹಾಕಿದ್ದೀನಿ. ನೋಡಿ ಏನಾರ ಕಟಿಂಗ್ ಬೇಕು ಅಂತಂದರೆ ಸ್ಟಿಚಿಂಗ್ದು ವಿಡಿಯೋ ನಾನು ಮಾಡ್ತೀನಿ ಫ್ರೆಂಡ್ಸ್. ಈ ಥರ ಇದೆಯಲ್ಲ, ಇದನ್ನ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡ್ಕೊಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಡಬಲ್ ನ್ಯಾಚ್ ಏನು ಬರುತ್ತೋ ಅದು ಫ್ರಂಟ್ ಕಡೆಗೆ ಬರೋದು, ಸರಿನಾ? ಅದು ಫ್ರಂಟ್ ಕಡೆ ಬರೋದ್ರಿಂದ ನೋಡಿ ಇಲ್ಲೆಲ್ಲ ನಾವು ಏನು ನ್ಯಾಚ್ ಹೊಡ್ಕೊಂಡಿದ್ದೋ ನೋಡಿ ಅವಾಗಲೇ ಕಟಿಂಗ್ ಮಾಡಿದಾಗ ಲೈನಿಂಗ್ಗೆ, ಅದು ಬಟ್ಟೆ ಮೇಲೆ ಬಂದಿಲ್ಲ ನ್ಯಾಚು. ಬಟ್ಟೆ ಮೇಲೆ ಬರೋ ಥರ ನ್ಯಾಚ್ ಹೊಡ್ಕೊಬಿಟ್ಟು ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇದು ಫ್ರಂಟು. ಡಬಲ್ ನ್ಯಾಚ್ ಯಾವ ಕಡೆ ಇದೆ ನೋಡ್ಕೊಳ್ಳಿ. ಫ್ರಂಟ್ಗೆ ಏನು ಹೋಗುತ್ತೆ ಅದು ಹೋಗುತ್ತಲ್ವಾ, ಅದನ್ನೇ ನಾವು ನ್ಯಾಚ್ಗೆ ಹೊಡಿಬೇಕು. ನೋಡಿ ಈ ಫಿಲ್ಟು ಫ್ರಂಟ್ ಕಡೆಗೆ ಹೋಗಬೇಕು. ಫ್ರಂಟು ಡಬಲ್ ನ್ಯಾಚ್ ಏನು ಹೊಡೆದಿರ್ತೀವಿ ನೋಡಿ ಆ ಥರನೇ, ಸರಿನಾ? ಒಂದು 1/4 ಇಂಚು ಫೋಲ್ಡಿಂಗ್ ಮಾಡ್ಕೊಳ್ಳಿ. 4 ಡಾಟ್ಸ್ ಬರುತ್ತೆ ಫ್ರೆಂಡ್ಸ್. ಈ ಕಡೆ 4 ಡಾಟ್ಸ್ ಬರುತ್ತೆ, ಈ ಕಡೆ 4 ಡಾಟ್ಸ್ ಬರುತ್ತೆ. ಈ
ಥರ ಮಾಡ್ಕೊಳ್ಳಿ ಆಯಿತಾ. ಆ ನ್ಯಾಚಿಂದ ಸ್ಟಾರ್ಟ್ ಮಾಡಬೇಕು. ಈ ನ್ಯಾಚ್ವರೆಗೂ ನಾವು ಡಾಟ್ಸ್ನ ಇಟ್ಕೊಂಡು ಬರಬೇಕು. ಎರಡು ಮೂರು ನಾಲ್ಕು, 1 2 ನೋಡಿ 8 ಡಾಟ್ಸ್ ಬರುತ್ತೆ ಆಯಿತಾ ಫ್ರೆಂಡ್ಸ್. ಆ ಕಡೆಯೂ 8 ಡಾಟ್ಸು, ಈ ಕಡೆಯೂ 8 ಡಾಟ್ಸು, ಈ ಥರ ಬರುತ್ತೆ. ಇಷ್ಟೇ ಇದ್ರದ್ದು ಕೆಲಸ. ಇಷ್ಟೇ ಸ್ಲೀವ್ ರೆಡಿ ಮಾಡಿಕೊಂಡ್ರೆ ಕಟಿಂಗ್ ಕರೆಕ್ಟಾಗಿದ್ದರೆ ಆಪೋಸಿಟ್ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಸ್ಟಿಚಿಂಗ್ನ, ಸರಿನಾ. ನೋಡಿ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು. ಇವಾಗ ನಾನು ಸ್ಲೀವ್ ಅಟ್ಯಾಚ್ ಮಾಡ್ತೀನಿ ನೋಡಿ. ಫ್ರಂಟ್ ಇದು ಪ್ರಿನ್ಸೆಸ್ ಕಟ್ ಬಂದಿದೆ. ಡಬಲ್ ನ್ಯಾಚ್ ಏನಿದೆ ಅದು ಫ್ರಂಟ್ಗೆ ಹೋಗಬೇಕು. ಇದು ಏನು ಇರುತ್ತೆ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡಿರೋದು ಅದು ಬ್ಯಾಕ್ ಬರಬೇಕು. ಸೆಂಟ್ರಿಗೆ ನಾವು ನೋಡ್ಕೊಂಡು ನ್ಯಾಚ್ ಏನಿದೆ ಅದನ್ನು ಸೆಂಟ್ರಿಗೆ ಕೂರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಸೆಂಟ್ರಿಗೆ ಒಂದು ನ್ಯಾಚ್ ಹೊಡ್ಕೊಬಿಡಿ. ನ್ಯಾಚ್ ಹೊಡ್ಕೊಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬನ್ನಿ. ಸ್ಟಾರ್ಟಿಂಗಲ್ಲೇ ನೋಡ್ಕೊಬಿಡಿ ಯಾವ್ದು ಜಾಸ್ತಿ ಬರ್ತಿದೆ, ಬಾಡಿ ಜಾಸ್ತಿ ಬರ್ತಿದೆಯಾ, ಸ್ಲೀವ್ ಜಾಸ್ತಿ ಬರ್ತಿದೆಯಾ ಅಂತ. ಸ್ಲೀವ್ ಏನನ್ನ ಕಮ್ಮಿ ಬರ್ತಾಯಿದೆ ಅಂತ ಅಂದರೆ 1 ಡಾಟ್ಸ್ನ ಬಿಚ್ಕೊಳ್ಳಿ ಆಯಿತಾ. ಇದು ಸ್ವಲ್ಪ ಕಮ್ಮಿ ಬರ್ತಿದೆ, ಅದಕ್ಕೆ 1 ಡಾಟ್ಸ್ನ ನಾನು ಬಿಚ್ಕೊಳ್ತೀನಿ ಫ್ರೆಂಡ್ಸ್. ಬ್ಯಾಕ್ ಅಲ್ವಾ, ಏನೂ ಆಗೋದಿಲ್ಲ, ಬ್ಯಾಕ್ ಕಡೆಗೆ ಹೋಗುತ್ತೆ ಇದು. ಒಂದು ಡಾಟ್ಸ್ ಬಿಚ್ಕೊಂಡಿತ್ತು, ಇವಾಗ ಸರಿ ಹೋಯ್ತು, ಇದು ಕರೆಕ್ಟಾಗಿ ಬಂತು. ಈ ಥರ ಸ್ಲೀವ್ ಅಟ್ಯಾಚ್ ಮಾಡ್ಕೊಬಿಟ್ಟು ನೋಡ್ಕೊಳ್ಳಿ, ಸರಿನಾ. ನಿಮಗೆ ಬರುತ್ತೆ. ಇನ್ನೊಂದು ಸ್ಟಿಚಿಂಗ್ ಹಾಕಬೇಕು ನಾವು, ಇನ್ನೊಂದು ಸ್ಟಿಚಿಂಗ್ ಹಾಕ್ಕೊಳೋಣ ಫ್ರೆಂಡ್ಸ್. ಫೈನಲಿ ಇದು ಸ್ಲೀವು ಅಟ್ಯಾಚ್ ಮಾಡಿದಾಯಿತು. ಇವಾಗ ಸೈಡ್ ಮಾಡ್ಕೊಳೋಣ ಫ್ರೆಂಡ್ಸ್. ಸೈಡಿಗೆ ನಾನು ನೋಡಿ 2 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನಿ ನಾನು. ಆ 2 ಇಂಚ್ಗೆ ಸ್ಟಿಚಿಂಗ್ ಮಾಡ್ಕೊಳ್ತೀನಿ. ಆರ್ಮೋಲಲ್ಲೂ ಅಷ್ಟೇ ನೋಡಿ 2 ಇಂಚು ಏನಿದೆ ಅದಕ್ಕೆ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಮಾರ್ಕ್ ಹಾಕ್ಕೊಬಿಟ್ಟು ಗುಂಪಿನ ಹಾಕ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಈ ಥರ. ಬಾಟಮಲ್ಲೂ ಅಷ್ಟೇ ನಾನು ಸೊಂಟದ ಹತ್ರ ಅಲ್ಲೂ ಅಷ್ಟೇ ನಾನು 2 ಇಂಚೆ ಮಾರ್ಜಿನ್ ಬಿಟ್ಟಿರೋದು, ಅದಕ್ಕೆ ಇಲ್ಲಿಂದ ಇಲ್ಲಿಗೆ ನಾನು 2 ಇಂಚೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಥರ ಹಾಕ್ಕೊಬಿಡಿ ಗುಂಪಿನ ಹಾಕ್ಕೊಂಡ್ರೆ ನಿಮಗೆ ತುಂಬ ಬಟ್ಟೆ ಏನು ಅಲ್ಗಾಡಲ್ಲ ಮತ್ತು ಜೈಂಟ್ ಎಲ್ಲ ಕೂರುತ್ತೆ ನೋಡಿ. 2 ಇಂಚ್ಗೆ ಇಲ್ಲಿ ಬರುತ್ತೆ ಮಾರ್ಕು, ಇಲ್ಲಿ ಬರುತ್ತೆ 2 ಇಂಚ್ಗೆ. ಅದಕ್ಕೆ ನಾನು 2.25 ಇಂಚ್ಗೆ ಇಲ್ಲಿ ಒಂದು ಜೈಂಟ್ ಕೂರಬೇಕಲ್ವ, ಅದಕ್ಕೆ ಸೇಫ್ಟಿಗೆ ಇಲ್ಲೊಂದು ಪಿನ್ ಹಾಕಿದ್ದೀನಿ, ಇಲ್ಲೊಂದು ಪಿನ್ ಹಾಕಿದ್ದೀನಿ. ಇವಾಗ ಇದನ್ನು ನಾವು ಇಟ್ಕೊಂಡು ಬರೋಣ ಫ್ರೆಂಡ್ಸ್. ಈ ಸೈಡು ಅಷ್ಟೇ, ಆ ಸೈಡು ಅಷ್ಟೇ, ಹಿಂಗೆ ಬರುತ್ತೆ. 2 ಕಡೆಗೂ ಅಷ್ಟೇ ಗುಂಪಿನ ಹಾಕ್ಕೊಡ್ಬೇಕು. ಇದೇ ಸ್ಟಿಚಿಂಗ್ ಇದೆ, ಇದನ್ನು ಮಾಡ್ಕೊಂಡು ಬರಬೇಕು ನೋಡಿ ಫ್ರೆಂಡ್ಸ್. ಇದಕ್ಕೂ ಅಷ್ಟೇ ನಾನು ಅದೇ ಥರನೇ ಇಲ್ಲೊಂದು ಗುಂಪಿನ್ನು, ಇಲ್ಲಿ 2, ಇಲ್ಲೊಂದು ಹಾಕ್ಕೊಂಡಿದ್ದೀನಿ. 2 ಸೈಡು ಅಷ್ಟೇ ಸೇಮ್ ಅದೇ ಥರನೇ ಬರುತ್ತೆ. ಆ ಸೈಡ್ಗೆ ಈ ಸೈಡ್ಗೆ ಒಂದೊಂದು 4 ಸ್ಟಿಚಿಂಗ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್.
ಸೈಡ್ ಆಯಿತು. ಗುಂಪಿನೆಲ್ಲ ತಕ್ಕೊಬಿಟ್ಟು ನೋಡಿ. ಇವಾಗ ನೀವು ಓರ್ಲಾಕ್ ಮಾಡ್ಕೊಂಡಿದ್ರೆ ಓರ್ಲಾಕ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಎಡ್ಜಲ್ಲಿ ಈ ಥರ ಸ್ಟಿಚಿಂಗ್ ಇದು ನೀಟಾಗಿ ಕಟ್ ಮಾಡ್ಕೊಬಿಡಿ. ಏನು ಈ ಥರ ಎಲ್ಲ ಎಕ್ಸ್ಟ್ರಾ ದಾರ ಇರುತ್ತೆ ನೋಡಿ, ಕಟ್ ಮಾಡ್ಕೊಬಿಟ್ಟು ಒಂದು ಸ್ಟಿಚಿಂಗ್ ಹಾಕ್ಕೊಬಿಡಿ. ಓರ್ಲಾಕ್ ಮಿಷಿನ್ ಏನಾದರೂ ಇಲ್ಲ ಅಂತ ಅಂದರೆ ನಾನು ಓರ್ಲಾಕ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್.